ನಮಸ್ಕಾರ ಸ್ನೇಹಿತರೆ, AP3 ವಿಡಿಯೋಗೆ ಸ್ವಾಗತ. ಭಾರತದ ಅತ್ಯಂತ ಪ್ರೀತಿಯ ಹಬ್ಬಗಳಲ್ಲಿ ಒಂದಾದ ದೀಪಾವಳಿ ಕೆಟ್ಟದರ ಮೇಲೆ ಒಳ್ಳೆಯದು ಮತ್ತು ಕತ್ತಲೆಯ ಮೇಲೆ ಬೆಳಕಿನ ವಿಜಯವನ್ನು ಆಚರಿಸುತ್ತದೆ. ಪ್ರತಿ ವರ್ಷ ಲಕ್ಷಾಂತರ ಮನೆಗಳು ದೀಪಗಳಿಂದ ಮತ್ತು ಅಲಂಕಾರಗಳಿಂದ ಹೊಳೆಯುತ್ತವೆ. ಈ ಉಜ್ವಲವಾದ ಹಬ್ಬದ ಹಿಂದೆ ಶತಮಾನಗಳ ಭಾರತೀಯ ನಾಗರಿಕತೆಯ ಕಥೆ ಇದೆ. ಪ್ರಾಚೀನ ಆರಂಭ ಮತ್ತು ಪೌರಾಣಿಕ ಬೇರುಗಳು. ದೀಪಾವಳಿಯ ಆಚರಣೆಯು ವೈದಿಕ ಕಾಲಕ್ಕೆ ಹಿಂದಿನದ್ದು. ಜನರು ಸಮೃದ್ಧಿ ಮತ್ತು ದೈವಿಕ ಆಶೀರ್ವಾದಗಳನ್ನು ಗೌರವಿಸಲು ಆಚರಣೆಗಳನ್ನು ನಡೆಸಿದರು. ಪದ್ಮಪುರಾಣ ಮತ್ತು ಸ್ಕಂದ ಪುರಾಣದಂತಹ ಪ್ರಾಚೀನ ಗ್ರಂಥಗಳು ದೀಪಾವಳಿಯನ್ನು ಆಧ್ಯಾತ್ಮಿಕ ವಿಜಯದ ಹಬ್ಬ ಎಂದು ಉಲ್ಲೇಖಿಸಿವೆ. ಇದು ಭಗವಾನ್ ಶ್ರೀರಾಮ ಅಯೋಧ್ಯೆಗೆ ಮರಳುವಿಕೆ ಮತ್ತು ನರಕಾಸುರನ ಮೇಲೆ ಕೃಷ್ಣನ ವಿಜಯದೊಂದಿಗೆ ಸಂಬಂಧ ಹೊಂದಿದೆ. ಮೌರ್ಯರು ಮತ್ತು ಗುಪ್ತರ ಯುಗಗಳು ಸಾಂಸ್ಕೃತಿಕ ಭವ್ಯತೆಯ ಉದಯ. ಮೌರ್ಯರ ಅವಧಿಯಲ್ಲಿ ಚಕ್ರವರ್ತಿ ಅಶೋಕನು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡ ನಂತರ ಶಾಂತಿಯ ಸಂಕೇತವಾಗಿ ಬೆಳಕಿನ ಹಬ್ಬಗಳನ್ನು ಉತ್ತೇಜಿಸಿದನು. ನಂತರ ಗುಪ್ತ ಸಾಮ್ರಾಜ್ಯವು ದೀಪಾವಳಿಯನ್ನು ಭವ್ಯವಾದ ಸಾರ್ವಜನಿಕ ಕಾರ್ಯಕ್ರಮವಾಗಿ ಪರಿವರ್ತಿಸಿತು. ಈ ಹಬ್ಬವು ಲಕ್ಷ್ಮೀದೇವಿ ಮತ್ತು ಭಗವಾನ್ ವಿಷ್ಣುವಿನೊಂದಿಗೆ ಸಂಬಂಧ ಹೊಂದಿದ್ದು, ಇದು ಸಮೃದ್ಧಿ, ಬುದ್ಧಿವಂತಿಕೆ ಮತ್ತು ಭಾರತೀಯ ಸಮಾಜದ ಏಳಿಗೆಯನ್ನು ಪ್ರತಿನಿಧಿಸುತ್ತದೆ. ಮೊಘಲರ ಅವಧಿ. ಮಿಶ್ರಣ ಸಂಸ್ಕೃತಿಗಳು ಮತ್ತು ಆಚರಣೆಗಳು. ಮೊಘಲ್ ಯುಗದಲ್ಲಿ ರಾಜಕೀಯ ಸ್ಥಿತ್ಯಂತರಗಳ ಹೊರತಾಗಿಯೂ ದೀಪಾವಳಿ ಪ್ರವರ್ಧಮಾನಕ್ಕೆ ಬಂದಿತ್ತು. ಚಕ್ರವರ್ತಿ ಅಕ್ಬರ್ ತನ್ನ ರಾಜ್ಯಾದ್ಯಂತ ಅಂತರ್ಗತ ಆಚರಣೆಗಳನ್ನು ಪ್ರೋತ್ಸಾಹಿಸಿದನು. ದೀಪಗಳು ರಾಜಮನೆತನದ ಅರಮನೆಗಳು ಮತ್ತು ನಗರಗಳನ್ನು ಬೆಳಗಿಸಿದವು. ಈ ಹಬ್ಬವು ಧಾರ್ಮಿಕ ಗಡಿಗಳನ್ನು ಮೀರಿ ಬೆಳೆಯಿತು. ವೈವಿಧ್ಯಮಯ ಸಮುದಾಯಗಳ ನಡುವೆ ಸಮೃದ್ಧಿ, ಸಂತೋಷ ಮತ್ತು ಸಾಂಸ್ಕೃತಿಕ ಸಾಮರಸ್ಯದ ಸಂಕೇತವಾಯಿತು. ವಸಾಹತುಶಾಹಿ ಭಾರತವನ್ನು ಭರವಸೆಯ ಸಂಕೇತವಾಗಿ. ದೀಪಾವಳಿ ಬ್ರಿಟಿಷ್ ಆಳ್ವಿಕೆಯಲ್ಲಿ ದೀಪಾವಳಿಯು ಏಕತೆ ಮತ್ತು ಭರವಸೆಯ ಪ್ರಬಲ ಅಭಿವ್ಯಕ್ತಿಯಾಗಿ ವಿಕಾಸಗೊಂಡಿತ್ತು. ಪ್ರತಿರೋಧ ಮತ್ತು ಸ್ವಾತಂತ್ರ್ಯದ ಮೇಲಿನ ನಂಬಿಕೆಯ ಸಂಕೇತವಾಗಿ ಬೆಳಕನ್ನು ಬಳಸಿಕೊಂಡು ಭಾರತೀಯರು ಇದನ್ನು ಹೊಸ ಉತ್ಸಾಹದಿಂದ ಆಚರಿಸಿದರು. ಸಮುದಾಯ ಕೂಟಗಳು, ಸಿಹಿ ತಿಂಡಿಗಳು ಮತ್ತು ಬೆಳಗಿನ ಮನೆಗಳು ಕೇವಲ ಭಕ್ತಿಯನ್ನು ಮಾತ್ರವಲ್ಲದೆ ರಾಷ್ಟ್ರೀಯ ಹೆಮ್ಮೆಯ ಹಂಚಿಕೆಯ ಮನೋಭಾವವನ್ನು ಪ್ರತಿಬಿಂಬಿಸುತ್ತವೆ. ಆಧುನಿಕ ಭಾರತದಲ್ಲಿ ಏಕತೆ ಮತ್ತು ನವೀಕರಣದ ಹಬ್ಬ. ಸ್ವಾತಂತ್ರ್ಯದ ನಂತರ ದೀಪಾವಳಿಯು ಎಲ್ಲ ನಂಬಿಕೆಗಳು ಮತ್ತು ಪ್ರದೇಶಗಳ ಜನರು ಆಚರಿಸುವ ರಾಷ್ಟ್ರೀಯ ಹಬ್ಬವಾಯಿತು. ದೀಪಗಳನ್ನು ಬೆಳಗಿಸುವುದು, ಲಕ್ಷ್ಮಿಯನ್ನು ಪೂಜಿಸುವುದು ಮತ್ತು ಸಿಹಿ ತಿಂಡಿಗಳನ್ನು ಹಂಚಿಕೊಳ್ಳುವಂತಹ ಸಾಂಪ್ರದಾಯಿಕ ಪದ್ಧತಿಗಳು ಪರಿಸರ ಸ್ನೇಹಿ ದೀಪಗಳು ಮತ್ತು ಡಿಜಿಟಲ್ ಶುಭಾಶಯಗಳಂತಹ ಆಧುನಿಕ ಆವಿಷ್ಕರಣಗಳ ಜೊತೆಗೆ ಮುಂದುವರಿಯುತ್ತವೆ. ಇಂದು ದೀಪಾವಳಿಯು ಭಾರತದ ಏಕತೆ, ಪರಂಪರೆ ಮತ್ತು ಬೆಳಕಿನ ಕಾಲಾತೀತ ವಿಜಯವನ್ನು ಪ್ರತಿಬಿಂಬಿಸುತ್ತದೆ. ಇದು ಭಾರತದಲ್ಲಿ ದೀಪಾವಳಿ ಆಚರಣೆ ಹೇಗೆ ಆಯಿತು ಎನ್ನುವುದರ ಮಾಹಿತಿ. ನಮಸ್ಕಾರ.